ಓಂ ಶನ್ನೋ ಮಿತ್ರಕ್ಷಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣಿ ನಮಸ್ತೆ ನಮಸ್ತೆ ವಾಯು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಶ್ರುತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಅಥ ಕೃಷ್ಣಯಜುರ್ವೇದೀಯ ತೈತ್ತಿರೀಯೋಪನಿಷದಿ ಆನಂದವಲ್ಲಿ ತತ್ರ ಅಷ್ಟಮೋನುವಾಕಃ. ಓಂ ಸಹನಾವವತು ಸಹನೌ ಭುನಕ್ತೋ ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ 2ನೆಯ ಆನಂದವಲ್ಲಿ ಅದರಲ್ಲಿ 8ನೆಯ ಅನುವಾಕವನ್ನ ನಾವು ವಿಚಾರ ಮಾಡುತ್ತಿದ್ದೇವೆ. ಅದರ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಏನ್ ಹೇಳಿದ್ರು ಇದುವರ ತನಕ? ಶ್ರುತಿಯಲ್ಲಿ ಈ ಅದ್ವೈತ ಇದೆಯಲ್ಲ, ಏಕತ್ವ ಅಂತಕ್ಕಂಥದ್ದು, ಅದನ್ನ ಎಲ್ಲಾ ಶ್ರುತಿಯಲ್ಲಿಯೂ ಕೂಡ ತಾತ್ಪರ್ಯದಿಂದ ಏನ್ ಹೇಳಿದೆ? ಏಕತ್ವವನ್ನೇ ಹೇಳಿದೆಯೇ ಹೊರತು ದ್ವೈತವನ್ನಲ್ಲ, ದ್ವಿತೀಯತ್ವವನ್ನಲ್ಲ ಅಂತ ಹೇಳಿದ್ರು. ಅದಕ್ಕೆ ಬೇಕಾದಷ್ಟು ಯುಕ್ತಿಯನ್ನ ಒಂದು 3-4 ಯುಕ್ತಿಯನ್ನು ಕೊಟ್ರು. ಕೊನೆಯಲ್ಲಿ ಯುಕ್ತಿ ಏನ್ ಹೇಳಿದ್ರು ನೋಡಿ, ಎಲ್ಲ ಉಪನಿಷತ್ತುಗಳಲ್ಲಿಯೂ ಕೂಡ ಈ ಕೈವಲ್ಯ ಮೋಕ್ಷ ಆನಂದ ಪ್ರಾಪ್ತಿ ಬ್ರಹ್ಮ ಪ್ರಾಪ್ತಿ ಅಂತಕ್ಕಂಥದ್ದು ಅದು ಯಾವುದರಿಂದ ಉಂಟಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಈ ಒಂದು ಜ್ಞಾನವೇ. ಅಂದ್ರೇನು? ಆ ಬ್ರಹ್ಮದ ವಿಚಾರದಲ್ಲಿ ಯಥಾರ್ಥ ಜ್ಞಾನ ಇದ್ರೂ ಸಾಕಷ್ಟೆ, ಯಾವ ಕರ್ಮದ ಹಂಗೂ ಬೇಕಿಲ್ಲ ಅಂತ ಹೇಳಿದ್ರು. ಆ ವಾಕ್ಯ ಹೊಂದಬೇಕಾದರೆ ಯಾವುದು? ಕೇವಲ ಜ್ಞಾನದಿಂದ ಮಾತ್ರ ಮೋಕ್ಷ ಪ್ರಾಪ್ತಿ, ಯಾವ ಕರ್ಮದ ಹಂಗೂ ಬೇಕಿಲ್ಲ ಎನ್ನುವ ಮಾತು ಅರ್ಥವತ್ತಾಗಿ ಆಗಬೇಕಾದರೆ ಏನಾಗಿರ್ಬೇಕು? ಏಕಮೇವಾದ್ವಿತೀಯ ಬ್ರಹ್ಮವೇ ಹೇಳಲ್ಪಟ್ಟಿರಬೇಕು. ಬ್ರಹ್ಮ ಏಕಮೇವಾದ್ವಿತೀಯವೇ ಆಗಿರ್ಬೇಕು, ದ್ವೈತ ವಸ್ತು ಇರಲೇಬಾರ್ದು. ಯಾಕೆ ದ್ವೈತ ವಸ್ತು ಇರಬೇಕು, ನಾವು ಹೋಗಿ ಪಡಿಬೇಕು ಅಂತ ಹಾಗೆ ಅಂತ ಆಗಿಬಿಟ್ಟಿದ್ರೆ ಈ ಕೇವಲ ಜ್ಞಾನದಿಂದ ಅದನ್ನು ಪಡೆಯೋಕ್ಕಾಗ್ತಾ ಇರಲಿಲ್ಲ. ಯಾವುದೋ ಕರ್ಮ ಬೇಕಾಗಿತ್ತು, ಸಾಧನೆ ಬೇಕಾಗಿತ್ತು, ಇದೇನೋ ಬೇಕಾಗಿತ್ತು. ಹಾಗೆ ಹೇಳಲಿಲ್ಲ, ಕೇವಲ ಜ್ಞಾನದಿಂದ ಅಂತ ಹೇಳೋದ್ರಿಂದ ಏಕತ್ವವನ್ನೇ ಸಿದ್ಧ ಮಾಡಿ ಹೇಳಿದಂತಾಯಿತು ಎಲ್ಲ ಉಪನಿಷತ್ತುಗಳಲ್ಲೂ ಕೂಡ. ಮತ್ತೆ ಈ ಒಂದು ವಿಚಾರದಲ್ಲಿ ಇಷ್ಟನ್ನು ಹೇಳಿದ್ರು. ಮತ್ತೆ ಶ್ರುತಿಯಲ್ಲಿಯೂ ಕೂಡ ಈ ಏಕತ್ವವನ್ನ ಹೇಳಿದೆ ಅಂತ ಹೇಳಿ ಆ ಶ್ರುತಿಯನ್ನು ಕೂಡ ಉದ್ಧಾರ ಮಾಡಿದ್ರು. ಅಲ್ಲಿ ಒಂದು ವಿಚಾರ ಹೇಳಿದ್ರು ನೋಡಿ, ಜಾಗೃತ್ತು ಮತ್ತು ಸ್ವಪ್ನದಲ್ಲಿ ಏನ್ ಹೇಳ್ತಾನೆ? ದ್ವೈತವನ್ನ ಅರಿಯುವುದು ವಿಷಯ ಇದೆ, ಅರಿಯುವುದು ಅಂತ ಇದೆ. ಅದನ್ನ ನೀವು ಹೇಳಿದ್ರಿ, ಏನ್ ಹೇಳಿದ್ರಿ? ಅದು ಅವಿದ್ಯೆಯ ಕಾರ್ಯ, ಅವಿದ್ಯಾ ಪ್ರತ್ಯುಪಸ್ಥಾಪಿತ ಅಂತ ಹೇಳಿದ್ರು. ಈಗ 3 ಅವಸ್ಥೆ ಸುಷುಪ್ತಿನೂ ಇದೆ. ಸುಷುಪ್ತಿಯಲ್ಲಿ ಏನೂ ಅರಿಯಲಿಲ್ಲ ಅನ್ನುವುದನ್ನೂ ಕೂಡ ಅವಿದ್ಯೆಯ ಕಾರ್ಯ ಅಂತ ಯಾಕೆ ಕೇಳಬಾರ್ದು ಸ್ವಾಮಿ? ಯಾಕೆ? ಜಾಗೃತ್ತು ಸ್ವಪ್ನ ಸುಷುಪ್ತಿ 3 ಕೂಡ ಸಮನಾದ ಅವಸ್ಥೆಗಳು, 3 ಕೂಡ ಸ್ವತಂತ್ರವಾದ ಅವಸ್ಥೆಗಳು, ಮತ್ತೆ 3 ಕೂಡ ಎಲ್ಲರ ಅನುಭವದಲ್ಲೂ ಇರತಕ್ಕಂಥ ಒಂದು ಇದು ಅವಸ್ಥೆಗಳು. ಹೀಗಾಗಿ ಆ ಎರಡಕ್ಕೇನು ತತ್ವ ನಾವು
ಆ ಒಂದು ನಿಯಮವನ್ನು ಅನುಸರಿಸ್ತೇವೋ ಅದನ್ನು ಮೂರನೇದಕ್ಕೂ ಅನುಸರಿಸ್ಬೇಕು. ಆಗ ಇದನ್ನು ಏನು ಅರಿಯೋದಿಲ್ಲ ಅಂತ ಅನ್ನೋದು ಕೂಡ ವಿದ್ಯೆ ಕರೆ ಅಂತ ಹೇಳ್ಬಿಡಿ. ಅಲ್ಲೋ ವಿದ್ಯೆ ಅಂದ್ರೆ ಇಲ್ಲ ಇಲ್ಲ, ಇಲ್ಲಿ ಏನೂ ಅರಿಯಲಿಲ್ಲ ಎಂಬತಕ್ಕಂಥದ್ದು ಅವಿದ್ಯೆಗೆ ವಿಷಯವಾಗಿ ಬಂದಿಲ್ಲ. ಮತ್ತೆ ಏನಾಗಿದೆ? ಅಯ್ಯೋ, ಅದರ ಸ್ವರೂಪ ಅದು, ಸ್ವಭಾವ ಅದು, ತತ್ವ ಅದು. ಆದ್ದರಿಂದ ಏನು ಬೇಕಿಲ್ಲ ಅಂತ ಹೇಳಿದ್ರು. ಈಗ ಇಷ್ಟೆಲ್ಲ ಹೇಳಿ ಸಿದ್ಧ ಏನ್ ಮಾಡಿದ್ರು? ಸಿದ್ಧ ಏನ್ ಮಾಡದಂತಾಯಿತು ಅಂದ್ರೆ ಏಕತ್ವವೇ ಸಿದ್ಧವಾದಂತಾಯಿತು. ಮತ್ತೆ ಏಕತ್ವ ಸಿದ್ಧವಾದಂತಾಯಿತು ಅಂತಕ್ಕಂಥದ್ದು ನಮಗೆ ಯುಕ್ತಿಯಿಂದ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಅಭಯಂ ವೈ ಜನಕ ಪ್ರಾಪ್ತೋಸಿ ಅಂತ ಅಲ್ಲೂ ಹೇಳಿದ್ದಾರೆ ಶ್ರುತ್ಯಂತ್ರದಲ್ಲಿ. ಮತ್ತೆ ಇಲ್ಲಿ ಅಭಯಂ ಪ್ರತಿಷ್ಠಾಂ ವಿಂದತೆ ಎಂಬುದಾಗಿ ಹೇಳಿದ್ದಾರೆ. ಹೌದ್ ತಾನೆ? ಈ ಅಭಯ ಅಂತನ್ನುವುದು ನಮಗೆ ಬರಬೇಕಾದ್ರೆ ಏನಾಗಿರ್ಬೇಕು? ಅದು ಕೇವಲ ಏಕಮಾತ್ರ ವಸ್ತು ಇದ್ದಾಗ ಮಾತ್ರ ನಮಗೆ ಅಭಯ ಪ್ರಾಪ್ತಿಯೇ ಹೊರತು ಯಾವುದಾದರೂ ಒಂದು ವಸ್ತು ಅದಕ್ಕಿಂತ ಹೊರತಾಗಿ ದ್ವಿತೀಯ ಭಾಗದಲ್ಲಿ, ಎರಡನೆಯ ಭಾಗದಲ್ಲಿ ಅದು ಎದುರಿಗೆ ಇದೆ ಅಂತಾಗಿ ಬಿಟ್ರೆ ಭಯ ತಪ್ಪಿದ್ದಲ್ಲ. ಹೀಗಾಗಿ ಏನಾಗಿದೆ? ಅದ್ವೈತ ಒಂದೇ ಅಭಯ ಪ್ರಾಪ್ತಿಗೆ ಹೇತು. ಮತ್ತು ಏನಲ್ಲ, ದ್ವೈತ ಅಂತ ಇದೆಯಲ್ಲ, ದ್ವೈತ ಪಕ್ಷ, ಅದರಲ್ಲಿ ಅಭಯ ಪ್ರಾಪ್ತಿ ಅಂತ ಅನ್ನೋದು ಖಂಡಿತವಾಗಲೂ ಆಗೋದಿಲ್ಲ. ಯಾಕೆ? ದ್ವೈತ ವಸ್ತು ಇದೆ, ಎರಡನೇ ವಸ್ತು ಇದ್ದೇ ಅಂತ ಆದ್ರೆ ಭಯ ತಪ್ಪಿದ್ದಲ್ಲ. ಆದ್ದರಿಂದ ಈ ಒಂದು ಯಾರು ದ್ವೈತವನ್ನು ಹೇಳ್ತಾರೋ ಅವರ ಮತದಲ್ಲಿ ಅಭಯ ಪ್ರಾಪ್ತಿ ಅಂತಕ್ಕಂಥದ್ದು ಇಲ್ಲ. ಈಗ ಏನಾಯ್ತು? ಅವ್ರೇನ್ ಹೇಳ್ತಾರೆ ನೋಡಿ, ಅವರು ಮೋಕ್ಷವನ್ನು ಹೇಳ್ತಾರಲ್ಲ, ದ್ವೈತ ಪ್ರಾಪ್ತಿ ಏನೋ ಇದೆ, ಇವನಿಗಿಂತ ಬೇರೆಯಾಗಿ ಇದ್ದಂತೆ ಪರಮಾತ್ಮನಿಗಿಂತ ಬೇರೆಯಾಗಿ ಇದೆ. ಏನಾಗಿದೆ? ಮತ್ತೆ ಹೇಗೆ ಮುಕ್ತಿ? ಅಯ್ಯೋ, ಮುಕ್ತಿ ಇದೆ ಕಣ್ರಿ. ಏನದು? ಸಾಲೋಕ್ಯ, ಆ ಲೋಕಕ್ಕೆ ಹೋಗ್ತಾನೆ. ಮತ್ತು ಸಾಮೀಪ್ಯ, ಅಯ್ಯೋ ಪಕ್ಕದ ಪಕ್ಕದಲ್ಲೇ, ಅಲ್ಲೇ ಮಲ್ಕೊಳ್ತಾನೆ ಪರಮಾತ್ಮನ ಪಕ್ಕದಲ್ಲೇ. ಮತ್ತೆ ಈ ಒಂದು ಆ ಪರಮಾತ್ಮನಲ್ಲಿಯೇ ಸಾರೂಪ್ಯವನ್ನು ಹೊಂದುತ್ತಾನೆ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಏನೇ ಆದರೂ ಕೂಡ ಏನಾಗಿದೆ? ಪರಮಾತ್ಮನೇ ಇವನಲ್ಲ, ಇವನು ಬೇರೆಯಾಗಿದ್ದಾನೆ. ಬೇರೆಯಾಗಿದ್ದಾನೆ ಅಂತ ಅಂದರೆ ಭಯ ತಪ್ಪಿದ್ದಲ್ಲ. ಎಲ್ಲ ಪುರಾಣಗಳಲ್ಲಿ ಹೇಳಿದ ಮಾತಿದು. ಎಂತಹ ಜಯ ವಿಜಯವರಿಗೆ ಅವನು ಶಾಪ ಕೊಟ್ಟುಬಿಟ್ಟ. ಹತ್ರ ಇದ್ದವರವರೆಲ್ಲ ಇಂಥ ಪುರಾಣ ಬೇಕಾದಷ್ಟು ಕಥೆಗಳು. ಯಾವ ಎರಡನೇ ವಸ್ತು ಇದೆ ಅಂತ ಆಯ್ತೋ ಭಯ ತಪ್ಪಿದ್ದಲ್ಲ. ಹಾಗೆ ದ್ವೈತ ಅಂತ ಹೇಳಿದ್ರೆ ನಾವು ಅಲ್ಲಿ ಅಭಯ ಪ್ರಾಪ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಇವತ್ತಿನ ವಿಷಯ. ಭಾಷ್ಯವನ್ನು ಪ್ರಾರಂಭ ಮಾಡೋದಕ್ಕೆ ಮೊದಲು ಆ ಮಂತ್ರವನ್ನು ಮಾತ್ರ 2 ಸಾರಿ ಹೇಳ್ಕೊಂಡು ಬಿಡೋಣ. ಇದು ಬಹಳ ಒಳ್ಳೆಯ ಇದು ಉಪಸಂಹಾರ ರೂಪವಾಗಿ ಬಂದಿರತಕ್ಕಂಥ ಮಂತ್ರ. ಓಂ ಭಯ ಏವಂ ವಿತ ಅಸ್ಮಾಲ್ಲೋಕಾತ್ ಪ್ರೇತ್ಯ ಏತಮನ್ನಮಯಮಾತ್ಮಾನಮುಪಸಂಕ್ರಾಮತಿ ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಾಮತಿ ಏತಂ ಮನೋಮಯಮಾತ್ಮಾನಮುಪಸಂಕ್ರಾಮತಿ ಏತಂ ವಿಜ್ಞಾನಮಯಮಾತ್ಮಾನಮುಪಸಂಕ್ರಾಮತಿ ಏತಮಾನಂದಮಯಮಾತ್ಮಾನಮುಪಸಂಕ್ರಾಮತಿ. ಭಯ ಏವಂ ವಿತ ಅಸ್ಮಾಲ್ಲೋಕಾತ್ ಪ್ರೇತ್ಯ ಏತಮನ್ನಮಯಮಾತ್ಮಾನಮುಪಸಂಕ್ರಾಮತಿ ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಾಮತಿ ಏತಂ ಮನೋಮಯಮಾತ್ಮಾನಮುಪಸಂಕ್ರಾಮತಿ ಏತಂ ವಿಜ್ಞಾನಮಯಮಾತ್ಮಾನಮುಪಸಂಕ್ರಾಮತಿ ಏತಮಾನಂದಮಯಮಾತ್ಮಾನಮುಪಸಂಕ್ರಾಮತಿ ಅಂತ ಹೇಳಿ ಈ ಮಂತ್ರಕ್ಕೆ ಉಪಸಂಕ್ರಮಣ ಅಂತ ಅನ್ನೋದಕ್ಕೆ ಅರ್ಥವನ್ನು ಮಾಡಿ ಪಡೀತಾನೆ ಅಂದ್ರೆ ಹೇಗೆ ಪಡೀತಾನೆ ಅನ್ನೋದನ್ನೆಲ್ಲ ಹೇಳಿದ್ರು. ಮತ್ತೆ ಅಸ್ಮಾಲ್ಲೋಕಾತ್ ಪ್ರೇತ್ಯ ಅಂತ ಒಂದು ಪದ ಇದೆ ಇಲ್ಲಿ. ಏನಂದ್ರೆ ಅಸ್ಮಾಲ್ಲೋಕಾತ್ ಪ್ರೇತ್ಯ, ಈ ಲೋಕದಿಂದ ಹೊರಟು ಅಂತ ಇದೆ. ಅಲ್ಲಿಗೆ ಏನಾಯ್ತು? ಈ ಲೋಕದಿಂದ ಹೊರಡಬೇಕಾದ್ರೆ ಯಾವಾಗ ಹೊರಡೋದು? ಸತ್ತ ಮೇಲೆ ಹೊರಡ್ತಾನೆ ಅಷ್ಟೆ, ಸಾಯ್ಬೇಕು ಏನ್ರಿ? ಓಹೋ ಆಯ್ತು, ನೀವು ಹೇಳೋದೇನಾದ್ರೆ ಒಪ್ಪೋಣ.
ಯಾವುದು ಏಕತ್ವಾದ ಪರಮಾರ್ಥ ಬ್ರಹ್ಮ ಇದೆ ಎಲ್ಲ ಒಪ್ಪ. ಆದರೆ ಅದು ಅನುಭವಕ್ಕೆ ಬರೋದು ಯಾವಾಗ? ಅನುಭವಕ್ಕೆ ಬರೋದಿಲ್ಲ. ಯಾವಾಗ ಅದಾದರೂ ಅದು ನಮಗೆ ಉಂಟಾಗತಕ್ಕದ್ದು ಯಾವಾಗ? ಅಭಯ ಪ್ರಾಪ್ತಿ ಅಂದ್ರೆ ತಸ್ಮಾಲ್ಲೋಕ ಶ್ರೇಷ್ಠ. ನೋಡಿ ಶ್ರುತಿ ಬಂದಿದೆ. ಅದ್ವೈತವನ್ನೇ ಒಪ್ಪಿದರೂ ಕೂಡ ಅಲ್ಲಿ ಏನ್ ಹೇಳಿದ್ದಾರೆ? ಅಸ್ಮಾಲ್ಲೋಕ ಶ್ರೇಷ್ಠ, ಈ ಲೋಕವನ್ನು ಬಿಟ್ಟು ಅಂದ್ರೆ ಸತ್ತ ಮೇಲೆ ಅಂತ. ಅಂದ್ರೆ ಇಲ್ಲ ಇಲ್ಲ ಹಾಗಿಲ್ಲ, ಸತ್ತ ಮೇಲೆ ಅನುಭವಕ್ಕೆ ಬರುತ್ತೋ ಬಿಡುತ್ತೋ ಯಾರಿಗಪ್ಪ ಗೊತ್ತು? ಆದ್ದರಿಂದ ಏನ್ ಹೇಳಿದೆ? ಅದ್ವೈತ ಎಲ್ಲವೇ ಅದ್ವೈತ. ಅದ್ವೈತ ತತ್ವ ಹೇಗಿದೆ? ಅನುಭವಾರೂಢವಾಗಿದೆ. ಅನುಭವ ಅನುಭವಾವಸಾನತ್ವ ಭೂತವಸ್ತು ವಿಷಯತ್ವಾಚ ಬ್ರಹ್ಮಜ್ಞಾನಸ್ಯ. ಇಂಥದ್ದು ಅನುಭವಾವಸಾನ, ಅನುಭವದಲ್ಲಿ ಪರ್ಯವಸಾನಗೊಳ್ಳುತ್ತೆ ಇದು ಅಷ್ಟೇ. ಎಲ್ಲ ತರ್ಕ ಗಿರ್ಕ ಏನು ನಿಮ್ಮ ಅನುಭವಕ್ಕೆ ಬಂದ್ಬಿಡುತ್ತೆ. ಬೆಂಕಿಯನ್ನು ಮುಟ್ಟದ ಏನಾಯ್ತು? ಅದು ಅನುಭವ ಅವಸಾನ. ಬಿಸಿ ಸುಟ್ಟೋಯ್ತು ಅನ್ನೋದು ಯಾವಾಗ ಗೊತ್ತಾಗುತ್ತೆ? ಯಾವಾಗಲೂ ಗೊತ್ತಾಗುತ್ತೆ? ಆಗಲೇ ಗೊತ್ತಾಗುತ್ತೆ. ಅಲ್ಲೇ ಮುಟ್ಟಿದ ತಕ್ಷಣ ಅನುಭವ ಆಗ್ಬಿಡುತ್ತೆ. ಹಾಗೆ ಇಲ್ಲಿ ಜ್ಞಾನವಾಯ್ತು, ಅನುಭವ ಆಯ್ತು ಅವನಿಗೆ. ಮತ್ತೆ ಅಸ್ಮಾಲ್ಲೋಕಾಶ್ರೇಷ್ಠ ಅಂತ ಇದೆ. ಸತ್ ಮೇಲೆ ಎಂತ ಇದೆ? ಸತ್ ಮೇಲೆ ಎಂತ ಇದ್ರೆ ಏನ್ ಅರ್ಥ ಗೊತ್ತೇನಪ್ಪ ಅದಕ್ಕೆ? ಇಲ್ಲಿ ಅದನ್ನು ವಿಸ್ತಾರ ಮಾಡಿಲ್ಲ. ಇಲ್ಲಿ ಅದನ್ನ ಮುಂದೆ ವಿಸ್ತಾರ ಮಾಡ್ತಾರೆ ಈ ಭೃಗುವಲ್ಲಿನಲ್ಲಿ. ಮತ್ತೆ ಸೂತ್ರ ಭಾಷೆಯಲ್ಲಿ ಸ್ಪಷ್ಟವಾಗಿ ಅದನ್ನ ಆ ಒಂದು ಸಮಾಧಾನವನ್ನು ಹೇಳಿದ್ದಾರೆ. ಅಸ್ಮಾಲ್ಲೋಕಾಶ್ರೇಷ್ಠ ಅಂದ್ರೆ ಸತ್ ಮೇಲೆ ಅಂತ ಅಲ್ಲ ಕಣೆಯ. ಮತ್ತೇನ್ ಸ್ವಾಮಿ ಅಂತಂದ್ರೆ ಈ ಶರೀರಾತ್ಮಾಭಿಮಾನವನ್ನ ಬಿಟ್ಟು ಅಂತ ಅರ್ಥ. ಯಾವಾಗ ಈ ಶರೀರ ನಾನಲ್ಲ, ಇಂದ್ರಿಯ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಚಿತ್ತ ನಾನಲ್ಲ, ಅಹಂಕಾರ ನಾನಲ್ಲ ಅಂದ್ಬಿಟ್ಟು ಅಂತಃಕರಣವು ನಾನಲ್ಲ ಎಂಬುದಾಗಿ ತಿಳಿಯುತ್ತಾನೋ, ಅಂದ್ರೆ ಶರೀರ, ಇಂದ್ರಿಯ ಮತ್ತೆ ಅಂತಃಕರಣ ಇವುಗಳ ಮೇಲೆ ಅಭಿಮಾನವನ್ನ ಯಾವಾಗ ಪೂರ್ತಿಯಾಗಿ ಬಿಡ್ತಾನೋ ಆವಾಗ ಏನಾಯ್ತು? ಶರೀರ ಬಿಟ್ಟ ಅಂತ ಲೆಕ್ಕ ಅವನು. ಹಾಗೆ ಇದು ಯಾವಾಗ ಆಗುತ್ತಿದೋ? ಈ ಒಂದು ಭಾವನೆ, ಇದು ಸಾಧನೆ ಯಾವಾಗ? ಬದುಕಿರುವಾಗ ಆಗತಕ್ಕಂಥದ್ದು. ಬದುಕಿರುವಾಗಲೇ ಶರೀರಾಭಿಮಾನ ಬಿಟ್ಟ ಅಂದ್ರೆ ಅವನು ಈ ಶರೀರ ಬಿಟ್ಟ ಅಂತ. ಶರೀರಾಭಿಮಾನ ಬಿಟ್ಟ ಅಂದ್ರೆ ಒಂದೇ, ಆ ಶರೀರವನ್ನು ಬಿಟ್ಟು ಹೋದ ಅಂದ್ರು ಅದೇ ಅಭಿಮಾನ ಇರಲಿಲ್ಲ. ಆ ಅರ್ಥದಲ್ಲಿ ಅಸ್ಮಾಲ್ಲೋಕಾಶ್ರೇಷ್ಠ ಅಂತಕ್ಕಂಥದ್ದೇ ಹೊರತು ಸತ್ತ ಮೇಲೆ ಅಂತ ಅಲ್ಲ ಅಂತೇಳಿ ಮಾಡಿದ್ರು. ಈಗ ಭಾಷ್ಯ ಭಾಗ ನೋಡೋಣ. 216 ಭಾಷ್ಯ ಭಾಗ. ಯೇಷಾಂ ಪುನಃ ಈಶ್ವರೋ ಅನ್ಯ ಆತ್ಮನಃ ಕಾರ್ಯಂಚ ಅನ್ಯತ್ ತೇಷಾಂ ಭಯಾನಿವೃತ್ತಿ. ಭಯ ಅನಿವೃತ್ತಿ. ಏನು? ಯೇಷಾಂ ಪುನಃ ಯಾರ ಮತದಲ್ಲಿ ಏನಾಗಿದೆ? ಅನ್ಯ ಆತ್ಮನಃ ಅನ್ಯ ಈಶ್ವರ ಅಂದ್ರೇನು? ಆತ್ಮನ ತನಗಿಂತ ಬೇರೆಯಾಗಿ ಈಶ್ವರ ಇದ್ದಾನೆ ಅಂದ್ರೆ ನಾನು ಬೇರೆ, ಈಶ್ವರ ಬೇರೆ ಎಂಬತಕ್ಕಂತಹ ಒಂದು ಭಾವನೆ ಯಾರಿಗಿದೆಯೋ, ಯಾರ ಮತ ಆಗಿದೆಯೋ, ಮತ್ತೆ ಕಾರ್ಯಂಚ ಅನ್ಯತ್, ನಾನು ಬೇರೆ, ಭಗವಂತ ಬೇರೆ, ಮತ್ತೆ ಅಷ್ಟೇ ಅಲ್ಲ ಈ ಕಾರ್ಯ ಇದೆಯಲ್ಲ ಯಾವುದು? ಪ್ರಪಂಚ, ಅದು ಬೇರೆ. ಅಂದ್ರೇನು? ಜೀವ, ಈಶ್ವರ ಮತ್ತೆ ಜಗತ್ತು, ಇವು ಮೂರನ್ನೂ ಕೂಡ ಭೇದ ದೃಷ್ಟಿಯಿಂದ ಯಾರು ತಿಳಿಯುತ್ತಾರೋ, ಅಂದ್ರೆ ಭೇದವಿದೆ ಎಂಬುದಾಗಿ ಯಾರು ಹೇಳುತ್ತಾರೋ, ಯಾರ ಮತವಿದೆಯೋ ಅವರಿಗೆ ಏನು ಗೊತ್ತೇನು? ಭಯ ಅನಿವೃತ್ತಿ. ಅವರಿಗೆ ಭಯ ನಿವೃತ್ತಿಯಾಗತ್ತೆ ಅಂತ ಅನ್ನೋದು ಕನಸಿನಲ್ಲಿಯೂ ಇಲ್ಲ. ಯಾಕೆ? ಭಯಸ್ಯ ಅನ್ಯ ನಿಮಿತ್ತತ್ವ. ಇದು ಏನಾದ್ರು ಗೊತ್ತಿರತಕ್ಕಂತಹ ವಿಚಾರ ಹಿಂದೆ ಬೇಕಾದಷ್ಟು ಹೇಳಿದ್ದಾರೆ. ಭಯ ಉಂಟಾಗಬೇಕಾದ್ರೆ ಏನು? ಅನ್ಯ ನಿಮಿತ್ತ, ಏನೊಂದು ಕಾರಣ ಬೇಕು, ತನಗಿಂತ ಭಿನ್ನವಾಗಿ ಇನ್ನೊಂದು ಇರಬೇಕು, ಇದ್ರೆ ಆಗುತ್ತಾನೆ ಭಯ ಆಗೋದಂತು. ಮತ್ತೆ ತತಶ್ಚ ಅನ್ಯಸ್ಯ ಆತ್ಮಹಾನುಪಪತ್ತಿ. ಆತ್ಮಹಾನ ಅನುಪಪತ್ತಿ ಅಂದ್ರೇನು? ಈ ಸತಸ್ಯ ಅನ್ಯಸ್ಯ ಇರತಕ್ಕಂತಹ ಇನ್ನೊಂದು ಯಾವುದು? ಜೀವ ಇದ್ದಾನೆ, ಜೀವ ತತ್ವ ಇದೆ, ಪರಮಾತ್ಮ ಇದೆ.
ಈ ಇರ್ತಕ್ಕಂಥದ್ದು ಯಾವುದು? ಜೀವ ಹೋಗ್ಬಿಡಿ, ಜೀವ ಹೋಗ್ಬಿಡುತ್ತೆ, ಜೀವ ಹೋಗ್ತಾರೆ. ಇರ್ತಕ್ಕಂಥ ವಸ್ತು ಯಾವುದು? ಆ ಒಂದು ಈಶ್ವರ ತತ್ವ ಅಂತಕ್ಕಂಥದ್ದು. ಅದಕ್ಕೆ ಆತ್ಮಹಾನ ಅನುಪಪತ್ತಿ, ಅದು ಎಂದಿಗೂ ಕೂಡ ನಾಶವಾಗುವ ಹಾಗಿಲ್ಲ. ಇದೇನಿದು? ಇದು ಕೇವಲ ಒಂದು ಲಕ್ಷಣ ರೂಪವಾದ ಮಾತು, ಲಾಕ್ಷಣಿಕವಾದ ಒಂದು ಮಾತು ಅಷ್ಟೇ. ಹಾಗನ್ಬಿಟ್ಟು ಈ ಜೀವ ಒಬ್ಬ ಇದ್ದಾನೆ, ಈಶ್ವರ ಒಬ್ಬ ಇದ್ದಾನೆ, ಆ ಈಶ್ವರ ಏನು, ಅವನ ಸತ್ಸ್ವರೂಪ, ಅವನಿಗೆ ನಾಶ ಆಗುವ ಹಾಗಿಲ್ಲ, ಜೀವನಿಗೆ ನಾಶ ಉಂಟು ಅಂತನೂ ಅರ್ಥವಲ್ಲ. ಜೀವ ಎನ್ನುವ ಒಂದು ತತ್ವ ಈಶ್ವರನಿಗಿಂತ ಬೇರೆಯಾಗಿ ಇಲ್ಲವೇ ಇಲ್ಲ, ಇರುವುದಕ್ಕೆ ಸಾಧ್ಯವೂ ಇಲ್ಲ ಯಾವ ಕಾಲದಲ್ಲೂ ಅಷ್ಟೆ. ಇದು ಸಿದ್ಧಾಂತ. ಜೀವ ತತ್ವವೇ ಇಲ್ಲ. ಇದೇನಿದು? ಇದು ಸಾಪೇಕ್ಷ. ಇದು ಅಂದ್ರೆ ಯಾವುದು ನಮ್ಮ ಅನುಭವ, ವ್ಯಾವಹಾರಿಕವಾಗಿ ಹೇಳ್ತಕ್ಕಂಥ ಮಾತು ಅಷ್ಟೇ. ಮತ್ತು ನಚ ಅಸತಃ ಆತ್ಮಲಾಭ ಅಂದ್ರೇನು? ಅಸತಃ ಅಂದ್ರೆ ಯಾವ ಪದಾರ್ಥ ಇಲ್ಲವೋ ಅದು ಆತ್ಮಲಾಭ. ಆತ್ಮಲಾಭ ಅಂದ್ರೆ ತನ್ನತನವನ್ನು ಪಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಅಂದ್ರೆ ಹುಟ್ಟೋದಿಲ್ಲ ಅಂತ ಅರ್ಥ. ಅಸತ್ ಪದಾರ್ಥ ಹುಟ್ಟೋದಿಲ್ಲ, ಸತ್ಪದಾರ್ಥ ನಾಶವಾಗೋದಿಲ್ಲ. ಇಷ್ಟೇ ತಾತ್ಪರ್ಯ. ಮತ್ತು ಸಾಪೇಕ್ಷಸ್ಯ ಅನ್ಯಸ್ಯ ಭಯಹೇತುತ್ವಂ ಇತಿ ಚೇತ್. ಇದಂತೂ ಒಂದು ಸಣ್ಣದೊಂದು ಆಕ್ಷೇಪಣೆ ಹಾಕ್ತಾ, ಏನು? ಸಾಪೇಕ್ಷಸ್ಯ ಅನ್ಯಸ್ಯ. ಆಯ್ತು ಸ್ವಾಮಿ, ಏಕತ್ವವನ್ನು ಒಪ್ಕೊಂಡ್ಬೇಡ. ಏಕತ್ವವನ್ನು ಒಪ್ಪಿಕೊಂಡ್ರೂ ಕೂಡ ಈ ಅಭಯ ಪ್ರಾಪ್ತಿ ಅಂತ ಅನ್ನೋದು ಆಗುವುದಲ್ಲ, ಭಯ ಉಂಟಾಗಬಹುದಲ್ಲ. ಅಲ್ಲಪ್ಪ, ಭಯ ಉಂಟಾಗೋದಕ್ಕೆ ಎರಡನೇ ವಸ್ತುನೇ ಇಲ್ಲ ಅಂತ ಹೇಳಿದ್ವಲ್ಲಪ್ಪ. ಹೇಳಿದ್ರಿ ಸ್ವಾಮಿ, ಆದರೂ ಕೂಡ ಇನ್ನೊಂದು ವಸ್ತು ಇರಲೇಬೇಕಲ್ವಾ? ಯಾವುದು? ಅನ್ಯಸ್ಯ. ಸಾಪೇಕ್ಷತೆ ಅನ್ಯಸ್ಯ, ಅದರ ಅಪೇಕ್ಷೆಯಿಂದ ಯಾವುದೋ ಒಂದು ಇರಬೇಕದು, ಅದರ ಅಪೇಕ್ಷೆಯಿಂದ ಭಯಕ್ಕೆ ಕಾರಣ ಆಗ್ಬಹುದಲ್ಲ. ಅಂದ್ರೆ ಇವನ ಅಭಿಪ್ರಾಯ ಏನು? ಬೇರೆ ಇನ್ನೊಂದು ಅದರ ಅಪೇಕ್ಷೆ. ಯಾವುದರ ಅಪೇಕ್ಷೆಯಿಂದ ಅಂದ್ರೆ ಧರ್ಮಗಳ ಅಪೇಕ್ಷೆಯಿಂದ. ಇವನು ಒಬ್ಬನೇ ಇದ್ದಾನೆ, ಆಯ್ತಪ್ಪ ಬಿಟ್ಬಿಡಿ, ಒಬ್ಬನೇ ಇದೆ, ಆಯ್ತು ಸ್ವಾಮಿ ಒಪ್ಕೊಂಬೇಡ ನೀವು ಹೇಳಿದ್ದು. ಅದೇನೋ ಏನೋ ನೀವು ಹೇಳ್ತಾ ಇದ್ರಿ, ಒಪ್ಕೊಳ್ತಾ ಇದ್ರಿ ಅನ್ನೋ ಥರ. ಆದರೆ ಇನ್ನೊಂದು ಕೂತಿದೆಯಲ್ಲ ಸ್ವಾಮಿ, ಏನೇ ಇದ್ರೂ ಕೂಡ ಇವನಿಗೆ ಧರ್ಮಗಳು ಇವನನ್ನು ಬಿಟ್ಟು ಹೋಗುತ್ತಾ ಇಲ್ಲಾರ. ಯಾಕೆ? ಯಾವ ಜನ್ಮಾಂತರ ಆಗ್ಲಿ, ಲೋಕಾಂತರ ಆಗ್ಲಿ, ಏನೇ ಆಗ್ಲಿ ಧರ್ಮಗಳನ್ನು ಬಿಟ್ಟು ಹೋಗುವ ಹಾಗೆ ಇಲ್ಲ. ಯಾಕೆ? ಬೆಳಗ್ಗೆ ತಾನೇ ನೋಡಿದ್ವಲ್ಲ, ನೆನ್ನೆ ಎಲ್ಲ ನೋಡಿದ ಸೂತ್ರ ಭಾಷೆಯಲ್ಲಿ. ಯಾಕೆ? ಯಾವ ಲೋಕಕ್ಕೆ ಹೋದರೂ ಕೂಡ ಅವನು ಹಿಂತಿರುಗಿ ಬರ್ತಾನೆ ಅಂತ ಅಂದ್ರೆ ಅವನು ಸಾನುಷಯರಾಗಿಯೇ ಬರ್ತಾನೆ ಅವನು. ಸಾನುಷಯ ಅಂದ್ರೇನು? ಎಲ್ಲ ಧರ್ಮವನ್ನು ಹೊತ್ಕೊಂಡ್ಬರ್ತಾನೆ ಅಂತ, ಕರ್ಮ ಫಲಗಳನ್ನು ಹೊತ್ಕೊಂಡ್ಬರ್ತಾನೆ. ಕರ್ಮಫಲ ಏನು? ಧರ್ಮಫಲ ಇರ್ಬೋದು, ಅಧರ್ಮಫಲ ಇರ್ಬೋದು, ಯಾವ್ದಾದ್ರು. ಹಾಗೆ ಧರ್ಮಗಳನ್ನ ಬಿಟ್ಟು ಇರೋದಕ್ಕೆ ಸಾಧ್ಯನ ಸ್ವಾಮಿ? ಆ ಧರ್ಮಗಳು ಇದೆಯಲ್ಲ ಇನ್ನೊಂದು, ಅದರಿಂದ ಭಯಕ್ಕೆ ಕಾರಣವಾಗಬಹುದಲ್ಲ ಅಂದ್ಬಿಟ್ಟ. ಇದು ಒಂಥರ ಸೂಕ್ಷ್ಮವಾದ ಒಂದು ಆಕ್ಷೇಪ, ಹೌದಲ್ವಾ? ಯಾಕೆ ಅಂದ್ರೆ ಒಬ್ಬ ಮನುಷ್ಯ ಸತ್ತು ಮಾತ್ರಕ್ಕೆ ಏನಾಯ್ತು? ಅವನ ದೇಹ ಹೋಯ್ತು, ಇಂದ್ರಿಯ ಹೋಯ್ತು, ಎಲ್ಲ ಹೋಯ್ತು. ಆದ್ರೆ ಏನಿದೆ? ಅವನಿಗೆ ಧರ್ಮ ಅಂತಕ್ಕಂಥದ್ದು ಒಂದು ಅವನನ್ನ ಬೆತ್ತಿ ಬರ್ತಾನೆ ಇರುತ್ತದು. ಅದು ಹೇಗೆ ಅಂತಂದ್ರೆ ನೋಡಿ, ಅವನು ಸತ್ತ ಅಂತ ಆದ್ರೆ ಎಲ್ಲ ಇಂದ್ರಿಯಗಳು ಇದು ನಾಶವಾದರೂ ಕೂಡ ಅವನ ಒಂದು ಮನಸ್ಸು, ನಾವು ಸ್ಥೂಲವಾಗಿ ಹೇಳ್ತಕ್ಕಂಥ ಮನಸ್ಸು ಅಂತ, ಅದು ಮಾತ್ರ ಇವನು ಬಿಟ್ಟರು. ಯಾಕೆ? ಆ ಫಲ ಅನುಭವಿಸ್ಬೇಕಲ್ಲ. ಅನುಭವಿಸ್ಬೇಕು ಅಂತಂದು ಬೇಕಾದೇನು? ಅಂತಃಕರಣ ಬೇಕು. ಅಂತಃಕರಣ ಒಂದು ಶುರು. ಆ ಅಂತಃಕರಣವನ್ನು ಇಟ್ಕೊಂಡು ಇನ್ನೊಂದು ಶರೀರವನ್ನು ಪಡಿತಾನೆ. ಶರೀರ ಇನ್ನೊಂದಾಗಿರುತ್ತೆ, ದಿವ್ಯ ಶರೀರ. ಆದ್ರೆ ಅಂತಃಕರಣ ಒಂದೇ. ಅಂತಃಕರಣವು ಬೇರೆ ಆಗ್ಬಿಟ್ರೆ ಯಾವ ಫಲ ಅನುಭವಿಸ್ಬೇಕು ಅವನು? ಇದಕ್ಕೂ ಕನೆಕ್ಷನ್ ಏನಿರುತ್ತೆ, ಸಂಬಂಧ ಏನಿರುತ್ತೆ? ಇಲ್ಲಿ ಏನು ಮಾಡಿರ್ತಾನೋ ಅದರ ಫಲನ ಅನುಭವಿಸ್ತಾನೆ.
ಹೋಗ್ತಾನೆ. ಹಾಗಿದ್ವಾಗ ಅಂತಃಕರಣ ಇದ್ದೇ ಇರಬೇಕು, ಅವನೇ ಅನುಭವಿಸ್ತಾನೆ, ಅವನು ಬೇರೆ ಯಾರು ಅನುಭವಿಸಕ್ಕಾಗೋದಿಲ್ಲ. ಆದ್ದರಿಂದ ಸಮಾನವಾದ ಒಂದು ತತ್ವ ಅನುಭವಿಸೋದಕ್ಕೆ ಇರಲೇಬೇಕು. ಇಲ್ಲೂ ಅಷ್ಟೇ, ಅಲ್ಲೂ ಅಷ್ಟೇ. ಅದೇ ಅಂತಃಕರಣ ಅಂತಕ್ಕಂಥದ್ದು. ಅದಕ್ಕೆ ಏನ್ ಬೇಕಾದ್ರೂ ಹೇಳ್ಬೋದು. ಅದೇ ಅಂತಃಕರಣ ಅಂತ ಹೇಳ್ಬೋದು, ಸಂಸ್ಕಾರ ಅಂತ ಹೇಳ್ಬೋದು, ಪೂರ್ವ ಜನ್ಮದ ವಾಸನೆ ಅಂತ ಹೇಳ್ಬೋದು, ಏನೋ ಏನ್ ಬೇಕಾದ್ರೂ ಹೇಳ್ಬೋದು. ಅದು ಮಾತ್ರ ಇದ್ದೇ ಇರುತ್ತೆ. ಅವಾಗ ರೈತ ಬಂತಲ್ಲ ಸ್ವಾಮಿ, ಅದರಿಂದ ಭಯಕ್ಕೆ ಕಾರಣವಾಗ್ಬೋದಿಲ್ಲ ಅಂದ್ಬಿಟ್ಟ. ಅದಕ್ಕೆ ಇಲ್ಲಪ್ಪ ಹಾಗಿದೆ. ಸಸ್ಯಾಪಿ ತುಲ್ಯತ್ವ, ಅದೂ ಕೂಡ ಈಗ ನಾವು ಹೇಳಿದ್ವಲ್ಲ ಅದಕ್ಕೆ ಸಮನಾಗಿಯೇ ಇದೆ. ಗೊತ್ತಾಗಲಿಲ್ಲ ಅವನಿಗೆ. ಸ್ವಾಮಿ ಈಗ ಹೇಳಿದ್ರಿ ಇರತಕ್ಕಂಥ ವಸ್ತು ನಾಶ ಇಲ್ಲ, ಇಲ್ಲದೆ ಇರತಕ್ಕಂಥ ವಸ್ತು ಹುಟ್ಟೋದಿಲ್ಲ ಅಂತೆಲ್ಲ ಹೇಳಿದ್ರಿ, ಅದನ್ನು ಸರಿ ಬಿಡಿ. ಮತ್ತೆ ಇದಕ್ಕೆ ನೀವು ಹೇಳಿದ ಅರ್ಥವಾಗಿಲ್ವಲ್ಲ? ಹೇಳ್ತೇವೆ ಈಗ. ಏನು ಅದು ಸಮನಾಗಿರುವುದು ಅಂತ ಏನು ಅರ್ಥ ಗೊತ್ತೇನಪ್ಪ ಅಂದ್ರೆ, ನೋಡಿ ಇಲ್ಲಿ ಹೇಳ್ತಾರೆ, ಯತ್ ಧರ್ಮಾದ್ಯನುಸಹಾಯೀಭೂತಂ ನಿತ್ಯಂ ಅನಿತ್ಯಂ ವಾ ನಿಮಿತ್ತಂ ಅಪೇಕ್ಷ ಅನ್ಯತ್ ಭಯಕಾರಣಂ ಸ್ಯಾತ್. ಇಷ್ಟು ನೋಡು. ಈಗ ಈ ಧರ್ಮ ಮತ್ತೆ ಇನ್ನೊಂದು ಏನೋ ಇದೆಯಲ್ಲ, ಅವೆಲ್ಲ ಯಾವುದು ಪೂರ್ವ ಪ್ರಜ್ಞೆ ಬೇಕಾದ್ರೆ ಹೇಳಿದ್ದಾರೆ. ಇವು ಇದೆಯಲ್ಲ, ಇದು ಅನುಸಹಾಯೀಭೂತಂ ನಿತ್ಯಂ ವಾ ಅನಿತ್ಯಂ ವಾ ನಿಮಿತ್ತಂ. ಇದು ಅನುಸರಿಸಿಕೊಂಡು ಬಂದು ಯಾವುದಕ್ಕೆ ಆ ಒಂದು ಅನುಭವಿಸ್ತಾನಲ್ಲ ಅದಕ್ಕೆ ಸಹಾಯ ಮಾಡುತ್ತೆ. ಅದು ಏನದು ಅಂತ ಅನುಭವಿಸ್ತಕ್ಕ, ಅದು ನಿತ್ಯವಾಗಿರ್ಬಹುದು ಅಥವಾ ಅನಿತ್ಯವಾಗಿರ್ಬಹುದು. ನಿತ್ಯ ಏನು ಅಂತಂದ್ರೆ, ಆ ಧರ್ಮಾಧರ್ಮಗಳಿದೆಯಲ್ಲ, ಅದು ಈ ಕರ್ಮಗಳು ಏನ್ ಮಾಡ್ತಾನೆ ಅದೆಲ್ಲ ಅನಿತ್ಯ, ಕರ್ಮ ಫಲವು ಅದಿಲ್ಲ. ಮತ್ತೆ ಈ ಒಂದು ಅದರ ಫಲ ಏನಿರುತ್ತೆ ಅದು ಅದೃಷ್ಟ, ಅದು ನಮಗೆ ಗೊತ್ತಾಗೋದಿಲ್ಲ. ಯಾವುದೋ ಜನ್ಮದಲ್ಲಿ ಏನೋ ಕರ್ಮ ಮಾಡಿರ್ತಾನೆ, ಅದರ ಫಲ ಏನಾಗಿರುತ್ತೆ ಅನುಭವಿಸ್ಬೇಕಾದ್ರು ಅದಿನ್ನೂ ಕೂಡ ಏನಾಗಿದೆ, ಅದು ಭುಕ್ತವಾಗಿಲ್ಲ, ಅನುಭವಿಸಲ್ಪಟ್ಟಿಲ್ಲ, ಅದೇನಾಗಿದೆ ಅಲ್ಲೇ ಇರುತ್ತೆ. ಅದಕ್ಕೆಲ್ಲ ಏನು, ಅದಕ್ಕೆ ದೃಷ್ಟ ಅದೃಷ್ಟ ಅಂತ. ಅದು ಅದೃಷ್ಟ, ಅದು ಈ ದೃಷ್ಟ ಕರ್ಮ ಅದು ಕಾಣ್ತ. ಹೀಗೆ ಇವೆರಡು ನಿಮಿತ್ತದಿಂದ ಅದನ್ನ ಅಪೇಕ್ಷಿಸಿ ಏನ್ ಹೇಳ್ತಾ ಇದೆಯೇ, ಓಹೋ ಭಯಕ್ಕೆ ಕಾರಣ ಆಗ್ಬೋದಲ್ಲ ಅಂತ ಹೇಳ್ತಾ ಇದೆಯಾ. ಅದು ಎರಡನೇ ಭಯ ಅಂತ ಅಪೇಕ್ಷೆ ಭಯಕಾಂತ್ಯ ಅಂದ್ರೆ ಹಾಗೆ ಹೇಳೋದಾದ ನೀನು, ತಸ್ಯಾಪಿ ತಥಾಭೂತಸ್ಯ ಆತ್ಮಹಾನ ಅಭಾವಾತ್ ಭಯ ಅನಿವೃತ್ತಿ. ಆಗಲೂ ಕೂಡ ಏನಾಗಿದೆ, ಆ ಧರ್ಮಾಧರ್ಮಗಳು ತಥಾಭೂತಸ್ಯ ಏನಾಗಿದೆ, ತಥಾಭೂತ ಅಂದ್ರೆ ಅವು ಇದ್ಕೊಂಡೇ ಇರ್ತಕ್ಕಂಥದ್ದು. ನಿತ್ಯವೋ ಅನಿತ್ಯವೋ ಯಾವ ರೂಪದಲ್ಲಿ ಇದ್ದೇ ಇರ್ತಕ್ಕಂಥದ್ದು. ಹಾಗಾಗಿ ಆತ್ಮಹಾನ ಅಭಾವಾತ್ ಏನಾಗುತ್ತೆ, ಆತ್ಮಹಾನ ಅಂದ್ರೆ ತನಗೆ ಹುಟ್ಟತಕ್ಕಂಥದ್ದು ಅದರ ಅಭಾವ. ಆತ್ಮ ಅಂದ್ರೆ ಅವನು ತಾನು, ಆತ್ಮಹಾನ ಅಂದ್ರೆ ಹುಟ್ಟದೇ ಇರತಕ್ಕಂಥದ್ದು. ಮತ್ತೆ ಅದರ ಅಭಾವಾತ್ ಭಯ ಅನಿವೃತ್ತಿ ಅಂದ್ರೆ ಅವನಿಗೆ ಹುಟ್ಟದೇ ಇರತಕ್ಕಂಥದ್ದು ಅಂತ ಅನ್ನೋದು ಸಾಧ್ಯವಿಲ್ಲ. ಆದ್ದರಿಂದ ಅವನಿಗೆ ಭಯ ಅನಿವೃತ್ತಿ, ಭಯ ಹೋಗೋದಿಲ್ಲ. ಯಾವಾಗ ಆ ಧರ್ಮಾಧರ್ಮಗಳು ಇನ್ನೊಂದಿದೆ ಅದನ್ನು ಇಟ್ಕೊಂಡಾಗ. ಆವಾಗ ಏನಾಗುತ್ತೆ ಗೊತ್ತೇನು, ಆಯ್ತಪ್ಪ ನೀ ಹೇಳ್ತಾ ಇಟ್ಕೋಣ ಅಂತ ಇಟ್ಕೋ. ಆವಾಗ ಏನಾಗುತ್ತೆ ಅಂತಂದ್ರೆ ಅದ್ರಾಗ ಒಂದು ಫಲಿತಾಂಶ ಹೇಳ್ತಾ ಇದ್ದಾರೆ. ಆತ್ಮಹಾನೇವ ಸದಸತೋ ಇತರೇತರಾಪತ್ತೌ ಸರ್ವತ್ರ ಅನಾಶ್ವಾಸ ಏವ. ಈಗ ಸತ್ಪದಾರ್ಥ ಯಾವುದು, ಆತ್ಮ. ಅಸತ್ಪದಾರ್ಥ ಯಾವುದು, ಧರ್ಮಾಧರ್ಮ. ಈಗ ಅಸತ್ಪದಾರ್ಥ ಅದಕ್ಕೆ ಸ್ವತಃ ಅಸ್ತಿತ್ವ ಅಂತ ವಿದ್ಯಾ ಸಾಪೇಕ್ಷ ಅದು ಅಥವಾ. ಈಗ ಈ ಸದಸತೋ ಸದ್ವಸ್ತು ಮತ್ತೆ ಅಸದ್ವಸ್ತು ಯಾವುದು, ತಾನು ಮತ್ತೆ ಧರ್ಮಾಧರ್ಮ, ಇವೆರಡೂ ಕೂಡ ಒಂದಕ್ಕೊಂದು ಸೇರಿಕೊಂಡು ಬಿಟ್ಟು ಭಯಕ್ಕೆ ಕಾರಣ ಅಂತ ಆಗಿಬಿಟ್ರೆ ಏನಾಯ್ತು, ಸತ್ಸ್ವರೂಪನೂ ಜೊತೆಗೆ ಸೇರ್ಕೊಂತು, ಅಸತ್ಸ್ವರೂಪನೂ ಜೊತೆಗೆ ಸೇರ್ಕೊಂಡ್ಬಿಟ್ಟು ಆವಾಗ ಏನಾಗುತ್ತೆ,
ಒಂದು ನಿಯಮ ಅನ್ನೋದೇ ಇರೋದಿಲ್ಲ. ಹೌದ್ ತಾನೆ? ಯಾವಾಗ ಸತ್ಸ್ವರೂಪ ಅಸತ್ಸ್ವರೂಪದ ಸೇರ್ಕೋಬಹುದು ಅಂತ ಆಗಿಬಿಟ್ಟರೆ ಏನಾಗುತ್ತೆ? ಓಹೋ, ಇಂಥದ್ದಕ್ಕೆ ಇಂಥದ್ದು ನಿಯಮನೇ ಹೋಗಿಬಿಡುತ್ತೆ. ಏನ್ ಬೇಕಾದ್ರೂ ಯಾಕೆ ಎರಡು ಸತ್ಸ್ವರೂಪ ಅಸತ್ಸ್ವರೂಪ ಎರಡು ಬೆಳೆಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಬೆಳೆಸ್ಕೊಂತು ಅಂತ ಆದರೆ ಏನ್ ಬೇಕಾದ್ರೂ ಆಗ್ಬೋದು. ಸತ್ ಪದಾರ್ಥದಿಂದ ಅಸತ್ ಪದಾರ್ಥ ಹುಟ್ಟಬಹುದು, ಅಸತ್ ಪದಾರ್ಥದಿಂದ ಸತ್ ಪದಾರ್ಥ ಹುಟ್ಟಬಹುದು, ಏನ್ ಬೇಕಾದ್ರೂ ಆಗ್ಬೋದು. ಹೀಗಾಗ್ಬಿಟ್ಟು ಎಲ್ಲದರಲ್ಲಿಯೂ ಕೂಡ ಅನಾಶ್ವಾಸ ಏವ ಅಂದ್ರೆ ವಿಶ್ವಾಸವೇ ಹೋಗ್ಬಿಡುತ್ತೆ. ಯಾವುದ್ರಲ್ಲಿ ವಿಶ್ವಾಸ? ಯಾಕೆ ಏನ್ ಬೇಕಾದ್ರೂ ಆಗ್ಬೋದಲ್ಲ. ಸತ್ತಿನಿಂದ ಅಸತ್ತು ಹುಟ್ಟಬಹುದು, ಪುಣ್ಯ ಮಾಡಿದವನಿಗೆ ಪಾಪ ಫಲ ಬಂದ್ಬಿಡ್ಬೋದು, ಪಾಪ ಮಾಡಿದವನಿಗೆ ಪುಣ್ಯ ಫಲ ಬಂದ್ಬಿಡ್ಬೋದು. ಮತ್ತೆ ಏನಾದ್ರು ಗೌರವಾದಿ ನರಕ ಪ್ರಾಪ್ತವಾಗಬೇಕು ಅಂತ ಮಾಡಿರ್ತಾನೆ, ಅವನಿಗೆ ಸ್ವರ್ಗ ಫಲ ಆಗ್ಬಿಡ್ಬೋದು. ಯಾಕೆ? ಸತ್ತು ಅಸತ್ತು ಎರಡು ಒಟ್ಟಿಗೆ ಸೇರ್ಕೊಂಡ್ಬಿಡ್ತು. ಏನ್ ಬೇಕಾದ್ರೂ ಒಂದು ಇಂಥದ್ದು ಅಂತ ಒಂದು ನಿಯಮ ಇದ್ರೆ ಆಯ್ತು, ಈ ಎರಡು ಒಟ್ಟಿಗೆ ಸೇರ್ಕೊಂಡ್ಬಿಡ್ತ. ಏನ್ ಬೇಕಾದ್ರೂ ಹೀಗೆ ಅನಾಶ್ವಾಸ ಇವ. ಮತ್ತು ಆಯ್ತು ಸ್ವಾಮಿ, ಆಯ್ತು ಒಪ್ಕೊಳ್ಳ. ನಿಮ್ ಪಕ್ಷದ ಏನು ಆಯ್ತು, ಇದು ದ್ವೈತ ಹೇಳಿದ್ರೆ ಇಷ್ಟೆಲ್ಲ ಏನು ಹೇಳ್ಬಿಟ್ರಿ ದ್ವಿತೀಯತ್ವ ಇದ್ದಾಗ. ನಿಮ್ ಪಕ್ಷದಲ್ಲಿ ಹೇಗೆ ಹೊಂದುತ್ತೆ ಅಂದ್ರೆ, ನಿಮ್ ಪಕ್ಷ ಅವನೇನು ನಿಮ್ಮ ಪಕ್ಷದಲ್ಲೂ ಇದೆಯಲ್ಲ ಸ್ವಾಮಿ, ಧರ್ಮ ಇದೆ, ಎಲ್ಲ ಇದೆ, ಸತ್ಸ್ವರೂಪ ಅಸತ್ಸ್ವರೂಪ ಎರಡು ನಿಮ್ಮಲ್ಲೂ ಇದೆಯಲ್ಲ. ಯಾಕೆ? ಶ್ರುತಿಯನ್ನು ಹೇಳಿದೆ, ಧರ್ಮಾಧರ್ಮ ಹೇಳಿದೆ. ಮತ್ತೆ ಅವ್ರ ಆಲೋಕ ಈ ಲೋಕ ಅಸತ್ಯ ಹುಡ್ತಾನೆ ಅವೆಲ್ಲ ಬೆಳಗ್ಗೆ ನೋಡಿದ್ವಲ್ಲ, ಅವ್ರ ಆಲೋಕ ಇರ್ತಾನೆ ಬರ್ತಾ ಎಲ್ಲ ಹೇಳಿದ್ದೀರ ಸ್ವಾಮಿ, ನಿಮ್ದಲ್ಲಿ ಹೇಗೆ ಹೊಂದುತ್ತೆ ಇದು ಅಂದ್ರೆ ಅದಕ್ಕೆ ಹೇಳ್ತಾರೆ ಏಕತ್ವ ಪಕ್ಷೇ ಪುನಃ. ನೋಡಿ, ಏಕತ್ವ ಪಕ್ಷದಲ್ಲಿ ಆದರೂ ಸನಿಮಿತ್ತ ಸಂಸಾರಸ್ಯ ಅವಿದ್ಯಾ ಕಲ್ಪಿತತ್ವ ಅದೋಷ. ಒಂದೇ ಮಾತು, ಸನಿಮಿತ್ತ ಸಂಸಾರಸ್ಯ, ಈ ಸಂಸಾರ ಇದೆಯಲ್ಲ ಅದು ಯಾವುದರ ಒಂದು ನಿಮಿತ್ತವಾಗಿ ಬಂದ ಸಂಸಾರ? ಧರ್ಮಕ್ಕೆ ಅನುಗುಣವಾಗಿ ಬಂದ ಸಂಸಾರ. ಅದಕ್ಕೆ ತಕ್ಕಾಗಿ ಅವನಿಗೆ ಜನ್ಮ ಮರಣ ಇವೆಲ್ಲ ಧರ್ಮಕ್ಕೆ ಅನುಗುಣವಾಗಿ. ಹೀಗೆ ಧರ್ಮಕ್ಕೆ ಅನುಗುಣವಾಗಿ ಬಂದಿರತಕ್ಕಂಥ ಧರ್ಮವನ್ನು ನಿಮಿತ್ತವಾಗಿ ಉಳ್ಳಂತಹ ಸಂಸಾರ ಇದೆಯಲ್ಲ, ಧರ್ಮವನ್ನು ಸೇರಿಸಿ ಆ ಸಂಸಾರ ಇದೆಯಲ್ಲ ಅದು ಅವಿದ್ಯಾ ಕಲ್ಪಿತತ್ವ. ಅದೆಲ್ಲ ಏನು ತೋರ್ತಾ ಇದೆಯಪ್ಪ, ಎಲ್ಲ ಹೇಳಿದ್ದಾರೆ, ಆದ್ರೆ ಏನದು? ಅವಿದ್ಯಾ ಕಲ್ಪಿತತ್ವ. ಅದೆಲ್ಲ ಕೂಡ ಅವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂಥದ್ದು. ಹೇಗೆ ಮಾಯಾವಿ ಪದಾರ್ಥದ ಸೃಷ್ಟಿ ಮಾಡ್ದ, ಅದೆಲ್ಲ ನಿಜವಾಗ್ಲೂ ತೋರ್ತಾ ಇದೆ. ಅದೇನು ಸ್ವತಂತ್ರವಾದ ಅಸ್ತಿತ್ವ ಇದೆಯಾ? ಅವನು ಗಂಟು ಮೂಟೆ ಕಟ್ಕೊಂಡು ಹೋದ, ಅದು ಹೋಯ್ತು. ಮತ್ತೆ ಸ್ವಪ್ನ, ಹೀಗೆ ಅದು ಗೌಡಪಾದ ಕಾರಿಕೆಯಲ್ಲಿ ಹೇಳ್ತಾರೆ, ನಾಳೆನೇ ಬರುತ್ತದೆ ಆ ಮಾಯಾ ಸ್ವಪ್ನ ಮತ್ತು ಸ್ವಪ್ನ ಮಾಯಾ ಬರ್ತದೆ. ಹೀಗೆ ಅದು. ಆದ್ದರಿಂದ ನಮ್ಮ ಪಕ್ಷದಲ್ಲಿ ನಿಜವಾಗಿ ಇಲ್ವೇ ಇಲ್ಲ, ಸಂಸಾರವೂ ಇಲ್ಲ, ಮತ್ತೆ ಸಂಸಾರಕ್ಕೆ ಕಾರಣವಾಗಿರ್ತಕ್ಕಂಥ ಧರ್ಮವೂ ಇಲ್ಲ. ಹೀಗಿರುವಾಗ ಅದೇನಾಗುತ್ತೆ? ಅದು ಯಾವ ಒಂದು ಅದರ ಒಂದು ಫಲ ಅಂತಕ್ಕಂಥದ್ದು ಅದು ಎಲ್ಲವೂ ಕೂಡ ಕೇವಲ ಅವಿದ್ಯಾ ಕಲ್ಪಿತ ಅಂದ್ರೇನು? ಭ್ರಾಂತಿಜನ್ಯ ಅಷ್ಟೆ, ಕೇವಲ ಭ್ರಾಂತಿ ಅಷ್ಟೇ ಇದೆಲ್ಲ. ಆದ್ದರಿಂದ ನಮ್ಮ ಪಕ್ಷದಲ್ಲಿ ಯಾವ ದೋಷವೂ ಇಲ್ಲ. ಯಾಕೆ? ನಾವು ಒಪ್ಕೊಂಡಿದ್ದೇವೆ. ನೀ ಹೇಳಿದೆಯಲ್ಲ, ನಿಮ್ಮ ಪಕ್ಷದಲ್ಲೂ ಎಲ್ಲ ಇದೆಯಲ್ಲ ಸ್ವಾಮಿ, ಧರ್ಮ ಇದೆ, ಎಲ್ಲವನ್ನೂ ಇದೆ. ಆದರೆ ಅವೆಲ್ಲವನ್ನೂ ಕೂಡ ನಾವು ಅವಿದ್ಯಾ ಕಲ್ಪಿತ ಭ್ರಾಂತಿ ಜ್ಞಾನ ಎಂಬುದಾಗಿ ಒಪ್ಪಿದ್ದೇವೆ. ಸರ್ಪ ತೋರ್ತಾ ಇದೆ, ನಮ್ಮ ಪಕ್ಷವೂ ತೋರುತ್ತೆ, ನಿಮ್ಮ ಪಕ್ಷವೂ ತೋರುತ್ತೆ, ತೋರ್ತಾನೆ, ಎಲ್ರ ಪಕ್ಷವೂ. ಆದರೆ ನಿಮ್ಮ ಪಕ್ಷದಲ್ಲಿ ಏನಾಗಿ ತೋರ್ತಾ ಇದೆ? ನಿಜವಾಗಿ ಸರ್ಪ ತೋರ್ತಾ ಇದೆ. ನಮ್ಮ ಪಕ್ಷದಲ್ಲಿ ಭ್ರಾಂತಿಯಿಂದ ತೋರ್ತಾ ಇದೆ. ನಮಗ್ ಗೊತ್ತು ಇರತಕ್ಕಂಥ ಹಗ್ಗ ಅಂತ ತೋರ್ತಾ ಇರ್ತಕ್ಕಂಥದ್ದು ಹಾವು ಅಂದ್ರೆ ಭ್ರಾಂತಿಯಿಂದ ತೋರ್ತಾ ಇದೆ. ನಿಮ್ಮ ಪಕ್ಷದಲ್ಲಿ ಓಹೋ ನಿಜವಾಗ್ಲೂ ಹಾವೇ ತೋರ್ತಾ ಇದೆ ಅಂದ್ಕೊಂಡ್ಬಿಟ್ಟಿದ್ದೀರ, ವಸ್ತುತಃ ಇದೆ ಅಂತ ನೀವು ತಿಳ್ಕೊಂಡಿದ್ದೀರಾ. ನಮ್ಮದು ಭ್ರಾಂತಿಜ್ಞ. ಹಾಗೆ ನಮ್ಮ ಪಕ್ಷ ಏನಾಗಿದೆ? ಎಲ್ಲವೂ ಕೂಡ ಅವಿದ್ಯಾ ಪುಸ್ತಕ ಒಂದೇ ಭ್ರಾಂತಿಜ್ಞ ಅಂದು. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಸೈವಿರಿಕ ದೃಷ್ಟಸ್ಯ ಹಿ ದ್ವಿತೀಯ ಚಂದ್ರಸ್ಯ ನ ಆತ್ಮಲಾಭೋ ವಿನಾಶೋಭ ಅಸ್ತಿ. ನೋಡಿ, ಒಂದು ಕಣ್ಣಿನ ಪೊರೆ ಬಂದ್ಬಿಟ್ಟಿದೆ,
ಅವನು ನೋಡ್ತಾನೆ, ಏ ಸ್ವಾಮಿ ಎರಡನೇ ಚಂದ್ರ ಇದೆ ನೋಡಿ, ಪಕ್ಕದಲ್ಲಿ ಎರಡನೇ ಚಂದ್ರ ಕಾಣ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟ. ಮತ್ತೆ ಕಣ್ಣಿನ ಪೊರೆ ಏನೋ ಆಯ್ತು, ಲಾಂಕಕ್ಕೆ ಹೋದ, ಪೊರೆ ತೆಗೆಸ್ಕೊಂಡ ಬಂದ. ಈಗ ಎಷ್ಟಪ್ಪ ಕಾಣ್ತಾ ಇದೆ? ಓಹೋ, ಈಗ ಸ್ವಾಮಿ ಒಂದು ಕಾಣ್ತಾ ಇದೆ. ಎರಡನೇದು ಎಲ್ಲಿ ಹೋಯ್ತು? ಸ್ವಾಮಿ ಎರಡನೇದು ಈಗ ನಾಶವಾಗಿ ಬಿಡ್ತು ಅಂತ ಹೇಳ್ತಾರ ಯಾರಾದ್ರು? ಅದಪ್ಪ, ಎರಡನೇದು ಏನ್ ತೋರ್ತಾ ಇತ್ತೋ ಅದು ಅವಿದ್ಯಾ ಕಲ್ಪಿತ, ಕಣ್ಣಿನ ಪೊರೆಯ ದೋಷದಿಂದ ಕಾಣ್ತಾ ಇತ್ತು. ಅದು ಇರ್ಲೇ ಇರ್ಲಿಲ್ಲ. ಅದು ಇದ್ದಿದ್ರು ತಾನೇ ನಾಶವಾಗ್ತಾ ಇತ್ತು ಅಂತ ಹೇಳ್ಬೇಕಾಗಿತ್ತು. ಇರ್ಲೇ ಇರ್ಲಿಲ್ವಲ್ಲ ಅದು. ಹಾಗೆ ಇದೂ ಕೂಡ ಏನು, ಸಂಸಾರಕ್ಕೆ ನಿಮಿತ್ತ ಯಾವುದು? ಧರ್ಮ. ಜನ್ಮ, ಸಂಸಾರ ಅಂದ್ರೇನು? ಹುಟ್ಟು ಸಾವು. ಏನ್ ಕಾರಣ? ಧರ್ಮ. ಇವೆಲ್ಲ ಏನಾಗಿದೆ? ಇವೆಲ್ಲ ಕೂಡ ಕಣ್ಣಿನ ಪೊರೆ ಇದ್ದಾಗ ನೋಡುವವನು ಕಾಣುತ್ತಿರುವ ಎರಡನೇ ಚಂದ್ರದಂತ ಇದೆ. ಇವೆಲ್ಲ ಕೂಡ ಜ್ಞಾನವಾಯಿತು. ಜ್ಞಾನವಾದ ಮೇಲೆ ಓಹೋ, ಇವೆಲ್ಲ ಇತ್ತು, ಸಂಸಾರ ಇತ್ತು, ಈಗ ಹೊರಟೋಯ್ತು, ಜ್ಞಾನ ಬಂತು, ಜ್ಞಾನದಿಂದ ಹೋಯ್ತು ಅಂತಲ? ಇಲ್ಲ. ಸಂಸಾರ ಅಂತಕ್ಕಂಥದ್ದು ಅಜ್ಞಾನವಿದ್ದಾಗಲೂ ಇರಲಿಲ್ಲ. ಅದು ಆಗಲೂ ಇರಲಿಲ್ಲ. ಭ್ರಾಂತಿ ಈಗಲೂ ಇಲ್ಲ, ಮುಂದೂ ಇರೋದಿಲ್ಲ, ಹಿಂದೂ ಇಲ್ಲ. ಹೀಗೆ ಕಣ್ಣಿನ ಪೊರೆಯನ್ನು ಎರಡನೇ ಚಂದ್ರ ಇತ್ತಲ್ಲ, ಅದಕ್ಕೆ ಹುಟ್ಟು ಅಥವಾ ಸಾವು ಅಂತ ಇಲ್ಲಪ್ಪ. ಕಣ್ಣಿನ ಪೊರೆ ಬಂದಿತ್ತು, ಅದು ಹುಟ್ಟು, ಈಗ ಹೋಯ್ತು, ಆ ಎರಡನೇ ಚಂದ್ರ ಹೋದ ಅಂತ ಇದೆಯಾ? ಏನು? ಓ, ಕಣ್ಣಿನ ಪೊರೆ ಇದ್ದಾಗಲೂ ಎರಡನೇ ಚಂದ್ರ ಇರಲಿಲ್ಲ, ಹೋದಾಗಲಂತೂ ಇಲ್ಲವೇ ಇಲ್ಲ. ಹೀಗೆ ನಾವು ತಿಳಿಬೇಕಪ್ಪ ಇದನ್ನ ಅಂತ ಹೇಳಿ, ಆ ಒಂದು ದ್ವೈತ ಎಲ್ಲಿ, ದ್ವಿತೀಯತ್ವ ಅಂತ ಎಲ್ಲಿದೆಯೋ ಅಲ್ಲಿ ಖಂಡಿತವಾಗಲೂ ಕೂಡ ಅಭಯ ಪ್ರಾಪ್ತಿ ಕನಸಿನಲ್ಲಿಯೂ ಇಲ್ಲ ಅಂತ ಹೇಳಿ ಅದನ್ನ ಆ ಒಂದು ಪ್ರಕರಣವನ್ನು ಮುಕ್ತಾಯ ಮಾಡಿದ್ರು. ಈಗ ಏನ್ ಮಾಡ್ತಾ ಇದ್ದಾರೆ? ಆಯ್ತು, ಜ್ಞಾನ ಆಯ್ತು ಅಂತ ಹೇಳಿದ್ರು. ಜ್ಞಾನ ಆಯ್ತು, ಕಣ್ಣಿನ ಪೊರೆ ಹೋಯ್ತು ಅಂದ್ರೇನು? ಜ್ಞಾನವಾಯ್ತು, ಯಥಾರ್ಥ ಜ್ಞಾನವಾಯ್ತು. ಈ ಜ್ಞಾನ ಇದೆಯಲ್ಲ, ಜ್ಞಾನ ಮತ್ತೆ ಅಜ್ಞಾನದಿಂದ ತೋರ್ತಾ ಇತ್ತು, ಜ್ಞಾನದಿಂದ ಹೋಯ್ತು. ಈ ಅಜ್ಞಾನ ಯಾರಿಗೆ ಅನ್ನೋ ಪ್ರಶ್ನೆ ಬರುತ್ತೆ. ಅದು ದೊಡ್ಡ ಪ್ರಶ್ನೆ. ಈ ಅಜ್ಞಾನ ಯಾವ ಸ್ವಾಮಿ ಅಂದ್ರೆ ಎಲ್ಲಿತ್ತು? ಯಾರಿಗದು? ಜ್ಞಾನದಿಂದ ಹೋಗುತ್ತೆ, ಅಜ್ಞಾನದಿಂದ ಉಂಟಾಗತ್ತೆ ಸಂಸಾರ. ಇದು ಈ ಜ್ಞಾನ ಅಜ್ಞಾನ ಇರ್ತಕ್ಕಂಥದ್ದು ಯಾರಿಗೆ? ಅಜ್ಞಾನ ತೋರ್ತಾ ಇದ್ದು ಯಾರು? ನನಗ್ತಾನೆ. ಜ್ಞಾನ ಆಯ್ತಿದ್ದು ಯಾರು? ನನಗ್ತಾನೆ. ಅಲ್ಲಿಗೇನಾಯ್ತು? ಓ, ನನ್ನ ಧರ್ಮ ಅಂದ್ರೆ ಆತ್ಮಧರ್ಮ. ಜ್ಞಾನ ಅಜ್ಞಾನಗಳು ಆತ್ಮಧರ್ಮ ಅಂತ ಹೇಳ್ಬಿಡಿ. ಹಾಗಾದ್ರೆ ತೀರ್ಮಾನ ಮಾಡಿ, ಅದನ್ನ ಒಪ್ಕೊಳ್ತೇವೆ ನಾವು. ಅದಕ್ಕೆ ಹೇಳ್ತಾ ಇದ್ದಾರೆ, ವಿಚಾರ ಮಾಡೋಣಪ್ಪ. ಜ್ಞಾನಜ್ಞಾನಗಳು ಜ್ಞಾನ ಅಂದ್ರೆ ವಿದ್ಯೆ ಅಂದ್ರೆ ಒಂದೇ. ಇವೆರಡೂ ಕೂಡ ಆತ್ಮ ಧರ್ಮವೋ ಅಥವಾ ಅದೂ ಕೂಡ ಭ್ರಾಂತಿಯೋ? ನೋಡಿ ಎಷ್ಟು ಒಳಹೊಕ್ಕು ಹೊರಟ. ಅದೂ ಕೂಡ ಭ್ರಾಂತಿ ಅಂದ್ರೇನು? ನಾನು ಜ್ಞಾನವನ್ನ ಪಡೆದು ಈಗ ಮುಕ್ತನಾದೆ ಅನ್ನೋದೂ ಕೂಡ ಭ್ರಾಂತಿ ಜ್ಞಾನ. ಪಡೆಯಬೇಕಾದ ಜ್ಞಾನವೂ ಇಲ್ಲ, ಕಳೆದುಕೊಳ್ಳಬೇಕಾದ ಜ್ಞಾನವಂತೂ ಇಲ್ಲವೇ ಇಲ್ಲ. ಪಡೆಯಬೇಕಾದ ಮತ್ತೆ ಹೇಗೆ? ಯಾವಾಗಲೂ ಕೂಡ ಏನಾಗಿದೆ? ಸರ್ವತಂತ್ರ ಸ್ವತಂತ್ರನಾದ ಅದ್ವಿತೀಯವಾದ ಬ್ರಹ್ಮತತ್ವವೇ ನಾನು ಎಂಬುದಾಗಿ ತಿಳ್ಕೊಂಡ ಅಷ್ಟೇ. ತಿಳ್ಕೊಂಡ ಮೇಲಿನ ಸ್ಥಿತಿ ಏನು? ಯಾವುದು ಧರ್ಮವೂ ಇಲ್ಲ, ಅಧರ್ಮವೂ ಇಲ್ಲ. ಅದನ್ನ ಮುಂದೆ ವಿಚಾರ ಮಾಡ್ತಾರೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.